ನಮಸ್ಕಾರ ಪ್ರಿಯ ವೀಕ್ಷಕರ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೊಳ್ಳೇಗಾಲ 2026-27ನೇ ಸಾಲಿನ 50 ವರ್ಷದ ಲಯನ್ಸ್ ಕ್ಲಬ್ ಸಂಭ್ರಮ ಸುವರ್ಣ ವರ್ಷ ಇದು. ಹಾಗಾಗಿ ಇದರ ಅಧ್ಯಕ್ಷರಾಗಿ ಈ ಬಾರಿಯ 2026-27ನೇ ಸಾಲಿನ ಅಧ್ಯಕ್ಷರಾಗಿ BM ಪುಟ್ಟಮಾದಯ್ಯ, ಹಿರಿಯ ಮತ್ತು ಜನಪ್ರಿಯ ಲೆಕ್ಕ ಪರಿಶೋಧಕರಾದಂತಹ BM ಪುಟ್ಟಮಾದಯ್ಯನವರು ಆಯ್ಕೆಯಾಗಿದ್ದಾರೆ. ಅವರು ಈಗಾಗಲೇ ಅದನ್ನು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವರ ಪದಾಧಿಕಾರಿಗಳ ಜೊತೆ. ಹಾಗಾಗಿ ಅವರು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸಿದ್ದಾರೆ. ಪ್ರಮುಖವಾಗಿ ಹಿರಿಯ ಲಯನ್ಸ್ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶಿವರುದ್ರಸ್ವಾಮಿ ಅವರ ಆಶೀರ್ವಾದ ಮತ್ತು ಅವರಿಗೆ ಪಡೆದ ಜೊತೆಗೆ ಅವರಿಗೆ ಗೌರವ ಸನ್ಮಾನವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ನಂತರ ಅವರ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೆ ಮತ್ತು ಮಾಜಿ ಪದಾಧಿಕಾರಿಗಳಿಗೆ, ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರುಗಳಿಗೆ, ನೂತನ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ಅವರು ಹೃದಯಪೂರ್ವಕ ಸ್ವಾಗತವನ್ನು ಮಾಡಿದ್ದಾರೆ ಮತ್ತು ನಿಕಟಪೂರ್ವ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಆಗ ಅವ್ರಿಗೆ ಉತ್ತಮವಾದ ಸೇವೆ ಮಾಡಿರೋದ್ರ ಜೊತೆಗೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಮತ್ತು ಅವರಿಗೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ BM ಪುಟ್ಟಮಾದಪ್ಪನವರಿಗೆ ಶುಭ ಹಾರೈಸಿರುವ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮಾಜಿ ಪದಾಧಿಕಾರಿಗಳು, ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು, ಮಾಜಿ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗಣ್ಯರು, ಸ್ನೇಹಿತರು, ಸಹೋದ್ಯೋಗಿಗಳು, ಕುಟುಂಬ ವರ್ಗ, ಬಂಧು ಬಳಗ ಸೇರಿದಂತೆ ಹಿತೈಷಿಗಳು, ಎಲ್ಲ ಅವರ ಆತ್ಮೀಯ ಗೆಳೆಯರು ಸೇರಿದಂತೆ ಎಲ್ಲರೂ ಬಂದವರಿಗೆ, ವಕೀಲರು, ವಿಶೇಷವಾಗಿ ವಕೀಲರುಗಳು ಸಹ ಅವರಿಗೆ ಶುಭ ಹಾರೈಸಿದ್ದಾರೆ ಮತ್ತು ವಕೀಲರ ಸಂಘ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಾಜಿ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು, ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾರೈಸಿ ಅವರಿಗೆ ಶುಭ ಹಾರೈಸುವ ಜೊತೆಗೆ ಅಭಿನಂದನೆ ಸಲ್ಲಿಸಿದ್ದರ ಪ್ರಯುಕ್ತ ಅವರಿಗೆಲ್ಲರಿಗೂ ಕೂಡ ಲಯನ್ಸ್ ಕ್ಲಬ್ ಸುವರ್ಣ ಸಂಭ್ರಮದ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾದ BM ಪುಟ್ಟಮಾದಪ್ಪನವರು ಎಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ನೂತನ ಸದಸ್ಯರಿಗೆ ಸ್ವಾಗತವನ್ನು ಕೋರಿದ್ದಾರೆ ಮತ್ತು ಉತ್ತಮವಾಗಿ ಕೆಲಸ ಮಾಡಿದವರಿಗೆ ಮತ್ತು ಲಯನ್ಸ್ ಕ್ಲಬ್ಬಲ್ಲಿ ಸದಾ ಚಟುವಟಿಕೆ ಇರುವಂತಹ ಸಿಬ್ಬಂದಿಗಳು, ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು ಎಲ್ಲರೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಪೋಲಿಯೋ ಶಾಲಾ ಮಕ್ಕಳಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದಕ್ಕೆ ಅವರಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ BM ಪುಟ್ಟಮಾದಪ್ಪನವರು ಭಾಗವಹಿಸಿದ್ದರು ಮತ್ತು ಅವರಿಗೆ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಲಯನ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತಹ ಪ್ರಭಾವತಿ ಅವರಿಗೆ, FDC ಅವರಿಗೆ ನಿವೃತ್ತರಾದ ಹಿನ್ನೆಲೆಯಲ್ಲಿ ಅವರಿಗೆ ಬೀಳ್ಕೊಡುಗೆ ನೀಡುವುದರ ಜೊತೆಗೆ ಅವರಿಗೆ ಅಭಿನಂದನೆಗಳನ್ನು ಸಹ ತಿಳಿಸಿದ್ದಾರೆ. ಕೊಳ್ಳೇಗಾಲದಲ್ಲಿ 2 ಶಾಶ್ವತ ಕೆಲಸವನ್ನು ಮಾಡಿರುವ ಲಯನ್ಸ್ ಕ್ಲಬ್ ಶಿಕ್ಷಣ ಸಂಸ್ಥೆ ಮತ್ತು ಕಣ್ಣಿನ ಆಸ್ಪತ್ರೆ ಬಗ್ಗೆ ಅವರು ತುಂಬು ಹೃದಯದಿಂದ ಸ್ಮರಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಲಯನ್ಸ್ ಸಂಸ್ಥೆ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ನಮ್ಮ ಲಯನ್ಸ್ ಜಿಲ್ಲೆಯ 2ನೇ ರಾಜ್ಯಪಾಲರಾದ ಲಯನ್ M ಸಿದ್ದೇಗೌಡರು ಹಾಗೂ GMT ಕೋಆರ್ಡಿನೇಟರ್ ಆದ ಲಯನ್ ಜಯಕುಮಾರ್ ರವರು, RC ಅವರಾದ ಲಯನ್ ರಮೇಶ್ ಕುಮಾರ್ ರವರು, ನಂದೀಶ್ ರವರು, ನಿಕಟಪೂರ್ವ ಅಧ್ಯಕ್ಷರಾದ ಮಾದೇಶ್ ರವರು, ಇವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಕೊಳ್ಳೇಗಾಲ ಲಯನ್ಸ್ ಸಂಸ್ಥೆ ಸ್ಥಾಪಿತವಾಗಿ 2026-27ನೇ ಸಾಲಿಗೆ 50 ವರ್ಷ ಆಯಿತು. ಈ ಸುವರ್ಣ ಮಹೋತ್ಸವದ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಲಯನ್ಸ್ ಬಂಧುಗಳಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಅವರ ಪೂರ್ಣ ಸಹಕಾರದಿಂದ ಅಕ್ಟೋಬರ್ 4ರಂದು ಸುವರ್ಣ ಮಹೋತ್ಸವ ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಮುಖ್ಯ ಉದ್ದೇಶ ಸೇವೆ ಮತ್ತು ಸತ್ಸಂಗ. ಅನೇಕ ಜನಪರ ಕಾರ್ಯಗಳ ಪೈಕಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಲಯನ್ಸ್ ವಿದ್ಯಾಸಂಸ್ಥೆ, ಲಯನ್ಸ್ ಕಣ್ಣಿನ ಆಸ್ಪತ್ರೆ ಎಂಬ 2 ಶಾಶ್ವತ ಯೋಜನೆಗಳಿವೆ. ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣ ನೀಡಿ ಉತ್ತಮ ಪ್ರಜೆಗಳನ್ನು ಈ ಸಮಾಜಕ್ಕೆ ನೀಡುವುದು ಮತ್ತು ಅಂಧತ್ವ ನಿವಾರಣೆಗಾಗಿ ಕಣ್ಣಿನ ಆಸ್ಪತ್ರೆ ಮೂಲಕ ಬಡವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು ಮೂಲ ಉದ್ದೇಶ. ಕೊಳ್ಳೇಗಾಲ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಆರೋಗ್ಯ ತಪಾಸಣೆ ನಡೆಸಿ ಹೃದಯ ಸಂಬಂಧಿ ಕಾಯಿಲೆ, ರಕ್ತದೊತ್ತಡ, ಮಧುಮೇಹ ರೋಗಗಳಿಗೆ ಉಚಿತ ಚಿಕಿತ್ಸೆ ನೀಡಬೇಕು ಅಂದ್ಕೊಂಡಿದ್ದೀವಿ. ಹಸಿವು ನಿವಾರಣೆ ಕಾರ್ಯಕ್ರಮ
ಮತ್ತು ಟ್ವಿನ್ನಿಂಗ್ ಪ್ರೋಗ್ರಾಮ್, ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡೋದು ನಮ್ಮ ಸೇವಾ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡಿವೆ. ಆಮೇಲೆ ನಮ್ಮ ಲಯನ್ಸ್ ಜಿಲ್ಲಾ ಗವರ್ನರ್ ವಿಷನ್ ಪ್ರೋಗ್ರಾಮ್ ಅಂತ ಅದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. 2026-27ನೇ ಸಾಲಿಗೆ ಆಯ್ಕೆಯಾಗಿರೋ ಪದಾಧಿಕಾರಿಗಳು, ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಮಹೇಂದ್ರ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ನವನೀತ್ ಗೌಡ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಕಾರ್ಯದರ್ಶಿಯಾಗಿ ಎಸ್ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಜಾಯಿಂಟ್ ಸೆಕ್ರೆಟರಿಯಾಗಿ ಜೆ ಹರ್ಷ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಟ್ರೆಜರರ್ ಖಜಾಂಚಿಯಾಗಿ ಬಿಎನ್ ವಿರೂಪಾಕ್ಷ ಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಆಗಿ ಮಹಾದೇವ ಸ್ವಾಮಿ, ಮೆಂಬರ್ಶಿಪ್ ಚೇರ್ಮನ್ ಆಗಿ ಪಿ ಮಹಾದೇವ ಸ್ವಾಮಿ, ಕ್ಲಬ್ ಸರ್ವಿಸ್ ಚೇರ್ಪರ್ಸನ್ ಆಗಿ OV ಸತೀಶ್, LCIF ಕೋಆರ್ಡಿನೇಟರ್ ಆಗಿ GSM ಪ್ರಸಾದ್ ರವರು, ಕ್ಲಬ್ ಮಾರ್ಕೆಟಿಂಗ್ ಕಮಿಟಿ ಚೇರ್ಪರ್ಸನ್ ಆಗಿ ಪಿ ಮಂಜುನಾಥ್ ಹಾಗೂ ಬೋರ್ಡ್ ಆಫ್ ಡೈರೆಕ್ಟರ್ಗಳಾಗಿ ಲಯನ್ ಸಿ ಚೆನ್ನಮಾದೇಗೌಡರು, ಲಯನ್ ಚಿಕ್ಕ ಬಸವಯ್ಯನವರು, ಲಯನ್ ಜಯಪ್ರಕಾಶ್ ನಾರಾಯಣ ಅವರು, ಲಯನ್ ಶ್ರೀ ಸಿ ಚೇತನ್ MJF ರವರು, ಲಯನ್ ಆರ್ ವೆಂಕಟೇಶ್ ಬಾಬುರವರು, ಲಯನ್ KC ರಾಮಯ್ಯನವರು, ಲಯನ್ ಎನ್ ಸಂಜಯ್ ರವರು, ಲಯನ್ ನಂಜುಂಡಸ್ವಾಮಿ ಅವರು, ಲಯನ್ M ಚಂದ್ರಶೇಖರ್ ಮೂರ್ತಿ ಅವರು, ಲಯನ್ ವಿ ಚೇತನ್ ಕುಮಾರ್, ಲಯನ್ OV ಸಚಿನ್ ಹಾಗೂ ಒಬ್ಬರು ರಿಟೈರ್ಡ್ ಇಂಜಿನಿಯರು ಸಿದ್ದಪ್ಪ ಸ್ವಾಮಿ ಅವರೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಗಳಾಗಿರ್ತಾರೆ. ಲಯನ್ ಮೊದಲನೆಯದಾಗಿ ನಮ್ಮ ಲಯನ್ಸ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವ ನಮ್ಮ ಲಯನ್ ಡಾಕ್ಟರ್ ಶಿವರುದ್ರ ಸ್ವಾಮಿ ಅವರುಗಳ ಆಶೀರ್ವಾದದೊಂದಿಗೆ ಈ ಪದಗ್ರಹಣ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಹಾಗೂ ಅಲ್ಲಿ ಮುಖ್ಯವಾಗಿ ನಮ್ಮ ಲಯನ್ಸ್ ಸಂಸ್ಥೆ ಕಟ್ಟಿದಾಗ ಕಾರ್ಯದರ್ಶಿಗಳಾಗಿದ್ದ ಗಿರಿರಾಜನವರು ಹಾಗೂ ಸದಸ್ಯರಾಗಿದ್ದ ಆನಂದರಾಮ್ ಶೆಟ್ಟರು, ಶೆಟ್ಟಪ್ಪನವರು, ಡಾಕ್ಟರ್ ಶ್ರೀಧರರು, ಶಶಿಧರ್ ಅವರು, ಡಾಕ್ಟರ್ ಪ್ರವೀಣು, ಚೆನ್ನಮಾದೇಗೌಡರು, ವಿಶ್ವನಾಥ್ ರವರು, ಜಯಪ್ರಕಾಶ್ ರವರು, JD ಕೃಷ್ಣಕುಮಾರ್ ಅವರು ಹಾಗೂ ಒಕ್ಕಲಿಗರ ಸಂಘದವರು, ಶರಣ ಸಾಹಿತ್ಯ ಪರಿಷತ್ನವರು, ಜಿಲ್ಲಾ ಆಡಿಟರ್ ಅಸೋಸಿಯೇಷನ್ನವರು, ಕೊಳ್ಳೇಗಾಲ ಆಡಿಟರ್ ಅಸೋಸಿಯೇಷನ್ನವರು, ಮಹಾದೇವ್ ಪ್ರಸಾದ್ ರವರು, ಮಾಜಿ ಅಧ್ಯಕ್ಷರು, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮಾಜಿ ಅಧ್ಯಕ್ಷರವರು, ವಕೀಲರಾದ ರಾಧಾಕೃಷ್ಣರವರು, S ನಾಗರಾಜ್ ರವರು, ಹೇಮಂತ್ ಕುಮಾರ್ ಅವರು, ಬಸವಟ್ಟಿ ಮಹಾದೇವ ಸ್ವಾಮಿ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಅವರಿಗೆಲ್ಲ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಲಯನ್ಸ್ನ ಹಿರಿಯ ಸದಸ್ಯರುಗಳ ಮಾರ್ಗದರ್ಶನ ಪಡೆದು ಈ ವರ್ಷದ ಅಂದರೆ 2026-27ನೇ ವರ್ಷದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೀನಿ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಇದಲ್ಲದೆ 2026-27ನೇ ಸಾಲಿಗೆ ಹೊಸದಾಗಿ 6 ಜನ ಸದಸ್ಯರಾಗಿ ಸೇರ್ಕೊಂಡಿದ್ದಾರೆ. ಅವರು ಸುಂದರಪ್ಪ, ಮನೋರಂಜನ್, ಋಷಭೇಂದ್ರ ಸ್ವಾಮಿ, ವಂಡ್ರಬಾಳ್ ಮಹೇಶ, ವೆಂಕಟೇಶ, ಮಂಜುನಾಥ್ ಅಂತ 6 ಜನ. ಅವ್ರನ್ನ ಹೃದಯಪೂರ್ವಕವಾಗಿ ನಮ್ಮ ಲಯನ್ಸ್ ಕ್ಲಬ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆ ಮುಂದೆ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹೆಚ್ಚಿನ ನಮಗೆ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನ ಧರ್ಮಪತ್ನಿಯವರಾದ ಪ್ರಮೀಳಾರವರು, ನನ್ನ ಮಗಳಾದ ಡಾಕ್ಟರ್ ನಿಸರ್ಗರವರು ಹಾಗೂ ನಮ್ಮ ಬಂಧು ಬಾಂಧವರು, ನಮ್ಮ ಹಿತೈಷಿಗಳು, ನಮ್ಮ ಆಫೀಸಿನ ಸಿಬ್ಬಂದಿ ವರ್ಗದವರು, ನಮ್ಮ ಸ್ನೇಹಿತರುಗಳು ಎಲ್ಲ ಬಂದು ನಮಗೆ ಹಾರೈಸಿದ್ದಾರೆ. ಅವರಿಗೆಲ್ಲ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೀನಿ.